ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಟು ನೋ ಕಾರ್ನರ್ಸ್. ನಾವು ಮೈಸೂರಿಗೆ ಹೋಗ್ತಾ ಇದ್ವಿ. ಅಲ್ಲಿ ನಾವು 2 days ಟೈಮ್ ಸ್ಪೆಂಡ್ ಮಾಡ್ತೀವಿ. ಯಾವ್ಯಾವ ಪ್ಲೇಸಸ್ಗೆ ಹೋಗ್ತೀವಿ, ಬೆಸ್ಟ್ ಪ್ಲೇಸ್ ಟು ವಿಸಿಟ್ ಇನ್ ಮೈಸೂರು ವಿಡಿಯೋನ ಮಾಡ್ತಾ ಇದ್ದೀನಿ. ನೀವು ಕೂಡ ತಪ್ಪದೆ ನೋಡಿ, ತುಂಬ ಇನ್ಫಾರ್ಮೇಟಿವ್ ಆಗಿರುತ್ತೆ. ಹಾಗೆ ನಾವು ಎಲ್ಲಿ ಸ್ಟೇ ಮಾಡಿದ್ವಿ ಅಂತ ಹೇಳ್ಬಿಟ್ಟು ನಾನು ಆಲ್ರೆಡಿ ಸ್ಟೇಕೇಶನ್ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ಪ್ಲೀಸ್ ಚೆಕ್ ಮಾಡಿ. ಬೆಂಗಳೂರಿಂದ ಮೈಸೂರಿಗೆ ಹೋಗ್ತಾ ಇರಬೇಕಾದ್ರೆ ಒಂದು ಚಿಕ್ಕ ಬ್ರೇಕ್ನ ತೊಗೊಂಡ್ವಿ. ಇಲ್ಲಿ ಫುಡ್ ಎಲ್ಲ ತುಂಬ ಚೆನ್ನಾಗಿತ್ತು. ಇಲ್ಲಿ ನೋಡ್ತಾ ಇರ್ಬೋದು, ಆಕ್ಸಿಡೆಂಟ್ ಕೂಡ ಆಗಿತ್ತು. ಆದಷ್ಟು ಸೇಫಾಗಿ ಗಾಡಿನ ಹೊಡೀರಿ. ನಿಮಗೂ ತೊಂದರೆ ಆಗಬಾರ್ದು, ಬೇರೆಯವ್ರಿಗೂ ತೊಂದರೆ ಆಗಬಾರ್ದು. ಅಷ್ಟು ರಶ್ ಆಗಿರೋ ಅವಶ್ಯಕತೆ ಇಲ್ಲ. ಒಂದು 10 ನಿಮಿಷ ನಾವೆಲ್ಲೋ ಸೇವ್ ಮಾಡಿದ್ದು ಎಲ್ಲೋ ಕಳೆದು ಬಿಡ್ತೀವಿ. ಆದಷ್ಟು ಸೇಫ್ಟಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೇಫಾಗಿ ಡ್ರೈವ್ ಮಾಡಿ. ನಾವು ಫಸ್ಟು ಮೈಸೂರಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಬಂದ್ವಿ. ಹಾಗೆ ದೇವಿ ದರ್ಶನ ಮಾಡ್ಕೊಂಡು ಹೋಗೋಣ ಅಂಥೇಳಿ. ನಾವು ಶುಕ್ರವಾರ ಬಂದಿದ್ದರಿಂದ ತುಂಬ ಅಂದರೆ ತುಂಬ ರಶ್ ಇತ್ತು. ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಜನ ಇದ್ದಾರೆ ಅಂಥೇಳಿ. ದೇವಿಗೋಸ್ಕರ ಕಮಲ್ದ ಹೂವನ್ನ ತಗೊಂಡ್ವಿ. ಒಂದು ಸಾಕಲ್ಲ? ಹಾಂ ಇರಲಿ. ಹೌದಾ? ಓ, ಒಂದು ಪಿಂಕ್ ಚೆನ್ನಾಗಿದೆ. ತುಂಬ ಅಂದರೆ ತುಂಬ ಜನ ಇದ್ದರು. ಮತ್ತು ಕ್ಯೂನಲ್ಲಿ ನಿಂತರೆ ಆಲ್ಮೋಸ್ಟ್ 3 to 4 hours ತೊಗೊತಾ ಇತ್ತು. ಸೊ ನಾವು ಹೊರಗಡೆಯಿಂದನೇ ದರ್ಶನ ಮಾಡಿಕೊಂಡು ಹೊರಟ್ವಿ, ಬಿಕಾಸ್ ಆಫ್ ಟೈಮ್ ಕನ್ಸ್ಟೆಂಟ್ಸ್. ಎಷ್ಟು ಜನ ಈ ಹಣ್ಣನ್ನ ತಿಂದಿದ್ದೀರಾ? ನಿಮಗೇನಾದರೂ ಈ ಹಣ್ಣಿನ ಹೆಸರು ಗೊತ್ತಿದ್ರೆ ಕಮೆಂಟ್ ಮಾಡಿ, ಓಕೆನಾ? ನೆಕ್ಸ್ಟ್ ನಾವು ಬಂದಿದ್ದು ಮೈಸೂರು ಪ್ಯಾಲೇಸ್ಗೆ. ಸತ್ಯ ಐತಿಹಾಸಿಕ ಸ್ಥಳದಲ್ಲಿದ್ದೇನೆ. ಓಕೆ ಸತ್ಯ, ಆಯಿತಾ? 300 rupees ಟಿಕೆಟ್. ಮೈಸೂರು ಪ್ಯಾಲೇಸ್ನ ಆರ್ಕಿಟೆಕ್ಚರು ಇಂಡೋ ಇಸ್ಲಾಮಿಕ್ ಟೈಪಲ್ಲಿರುತ್ತೆ. ಹಾಗೆ ನೀವು ಅಬ್ಸರ್ವ್ ಕೂಡ ಮಾಡ್ಬೋದು ಎಷ್ಟು ಡಿಫ್ರೆಂಟ್ ಮತ್ತು ಯುನೀಕ್ ಅನ್ಸೋದು ಅದಕ್ಕೇ. ಹಾಗೆ ಒಂದೊಂದು ಪೇಂಟಿಂಗು ಅಷ್ಟೇ ತುಂಬಾ ಟೈಮ್ ತೊಗೊಂಡು ಪೇಷನ್ಸಲ್ಲಿ ಆ ಶ್ಯಾಡೋ ಕೂಡ ಕಾಣೋ ಥರ ಅವ್ರು ಪೇಂಟ್ ಮಾಡಿದ್ದಾರೆ. ವಿ ಶುಡ್ ಬಿ ಥ್ಯಾಂಕ್ಫುಲ್ ಆ್ಯಂಡ್ ಗ್ರೇಟ್ಫುಲ್ ಫಾರ್ ದೆಮ್. ಅಟ್ಲೀಸ್ಟ್ ಇದನ್ನು ನಾವು ಸೇಫ್ ಗಾರ್ಡ್ ಮಾಡ್ಕೊತಾ ಹೋಗಬೇಕು. ಹಾಗೆ ಒಡೆಯರ್ ಫ್ಯಾಮಿಲಿ ಅವ್ರದ್ದು ಪೂರ್ತಿ ಇಲ್ಲಿ ಫೋಟೋಸ್ ಎಲ್ಲ ಇಟ್ಟಿದ್ದಾರೆ. ಈ ಮಗುದು ಎಷ್ಟು ಚೆನ್ನಾಗಿದೆ ಅಲ್ವಾ? ಹಾಗೆ ಸಭೆಗಳೆಲ್ಲ ನಡೀತಾ ಇದ್ದರೆ ಸಭಾಂಗಣ ಕೂಡ ಇಲ್ಲಿದೆ. ಇಲ್ಲಿರೋಂಥ ಪ್ರತಿಯೊಂದು ಸಿಂಹಾಸನಗಳು ಕೂಡ ಬೆಳ್ಳಿಯಿಂದ ಮಾಡಿರೋಂಥದ್ದು. ಹಾಗೆ ಪಿರಂಗಿಗಳು ಆವಾಗ ಯುದ್ಧಕ್ಕೆ ಯೂಸ್ ಮಾಡ್ತಿದ್ದಂಥದ್ದು. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು, ಪೇಂಟ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಂದರೆ ಕ್ವಾಲಿಟಿ, ಅವು ನೋಡೋಕ್ಕೇ ಚೆಂದ ಮತ್ತು ಡಿಮ್ ಕೂಡ ಆಗಿಲ್ಲ, ಅಷ್ಟು ಚೆನ್ನಾಗಿದ್ದಾವೆ. ಆವಾಗಲೇ ಅವ್ರಿಗೆ ಗೊತ್ತು ಮಿರರ್ ಆಫ್ ಮಿರರ್ ಕಾನ್ಸೆಪ್ಟ್. ನೋಡ್ತಾ ಇರ್ಬೋದು, ಇನ್ಫೈನೈಟ್ ಲೂಪ್ ಥರ ಅನಿಸುತ್ತೆ. ಇಲ್ಲಿ ಒಂದೊಂದು ಮೈನ್ಯೂಟ್ ಥಿಂಗ್ಸ್ನೂ ಅಷ್ಟೇ ತುಂಬ ಚೆನ್ನಾಗಿ ಪೇಂಟ್ ಮಾಡಿದ್ದಾರೆ. ಹಾಗೆ ಕಲರ್ ಕಾಂಬಿನೇಷನ್ಸ್ ಆಗಿರ್ಬೋದು, ಪ್ರತಿಯೊಂದು ತುಂಬಾ ವಂಡರ್ಫುಲ್ಲಾಗಿದೆ. ಮೈಸೂರು ಪ್ಯಾಲೇಸಿಂದ ನೆಕ್ಸ್ಟ್ ನಾವು ಹೊರಟಿದ್ದೆ ಹೋಟೆಲ್ ಹನುಮಂತಗೆ. ಬೆಸ್ಟ್ ಪ್ಲೇಸು, ಹಾಗೆ ತುಂಬಾ ಫೇಮಸ್. ನಿಮಗೆ ಗೊತ್ತು, ಇಲ್ಲಿ 3-4 ಹೋಟೆಲ್ಸ್ ಇದೆ. ನಾವು ಹಳೆ ಹೋಟೆಲ್ಗೆ ಹೋಗೋಣ ಅಂತೇಳ್ಬಿಟ್ಟು ಹೋದ್ವಿ. ತುಂಬ ಅಂದರೆ ತುಂಬ ಜನ ಇರ್ತಾರೆ. ನಾವು ಆಲ್ಮೋಸ್ಟ್ 20 minutes ಕ್ಯೂನಲ್ಲಿ ನಿಂತಿದ್ವಿ, ಅಷ್ಟು ಜನ. ಹಾಗೆ ಬಿರಿಯಾನಿ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ. ನಾನ್ ವೆಜ್ ಲವರ್ಸ್ ಪಕ್ಕ ಇಲ್ಲಿ ವಿಸಿಟ್ ಮಾಡ್ಬೋದು. ನಾಟಿ ಸ್ಟೈಲಲ್ಲಿರುತ್ತೆ. ಆಲ್ಮೋಸ್ಟ್ 90 yearsಯಿಂದ ಈ ಹೋಟೆಲ್ ಇದೆ. ಎಷ್ಟು ಜನ ಐಸ್ ಕ್ರೀಮ್ ಜೊತೆಲಿ ಕ್ಯಾರೆಟ್ ಹಲ್ವಾ ತಿಂದಿದ್ದೀರಾ? ಪಕ್ಕಾ ಟ್ರೈ ಮಾಡಿ, ಸೈಕಾಗಿರುತ್ತೆ. ಮೈಸೂರು ಪಾಕ್ನ ಫಸ್ಟ್ ಕಂಡಿಡ್ದವ್ರು ಯಾರಪ್ಪ ಅಂತ ನಿಮಗೆ ಕ್ವೆಶನ್ ಇದ್ದರೆ, ಗುರು ಸ್ವೀಟ್ಸ್ ಅವರೇ ಕಂಡಿಡ್ದಿದ್ದು. ನೀವೇನಾದರೂ ಮೈಸೂರಿಗೆ ಹೋದರೆ ಪಕ್ಕ ಗುರು ಸ್ವೀಟ್ಸ್ನ ವಿಸಿಟ್ ಮಾಡಿ. ಹಾಗೆ ಫ್ಯಾಮಿಲಿಗೆಲ್ಲ ಮೈಸೂರು ಪಾಕ್ನ ತೊಗೊಂಡೋಗಿ. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ, ತುಂಬಾ ವೆರೈಟಿ ಇರುತ್ತೆ. ಹಾಗೆ ಆನ್ ದ ವೇ ವಾಪಸ್ ಹೋಗ್ತಾ ಇರಬೇಕಾದ್ರೆ ನಾವು ಪಾಕಶಾಲಾ ಹತ್ರ ನಿಂತಿದ್ವಿ. ಕೈ ಚಂದ್ರು ಸರ್ನ ನೋಡಿದ್ವಿ, ತುಂಬ ಖುಷಿ ಆಯಿತು. ಹಾಗೆ ನಮ್ಮ ಅತ್ತೆಗೆ ಸ್ಯಾರಿ ಕೂಡ ತೊಗೊಂಡೋಗಿದ್ವಿ, ಅವರು ಅಷ್ಟೇ ತುಂಬ ಖುಷಿಪಟ್ಟರು. ಸೀರೆ
ಇಲ್ಲಿದ್ದಾವೆ ನೋಡು. ನಿಮ್ಮ ಹತ್ರ ಈ ಕಲರ್ ಇರಲಿಲ್ಲ ತಾನೇ? ಸಖತ್ತ ಕಾಣುತ್ತೆ ಅನಿಸುತ್ತೆ ಅಮ್ಮಂಗೆ. ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಬಾಯ್.